ಹಲೋ ಎವ್ರಿವನ್, ವೆಲ್ಕಮ್ ಟು ಸ್ಟಡಿ ಸ್ಟುಡಿಯೋ ಅಕಾಡೆಮಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ನಾನು 6565 ಟೆಕ್ನಿಷಿಯನ್ ಹುದ್ದೆಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಏನೇನೆಲ್ಲ ಇರುತ್ತೆ ಅಂತ ನೋಡ್ತಾ ಹೋಗೋಣ. ವಿಡಿಯೋನ ಸ್ಕಿಪ್ ಮಾಡಲಿಲ್ಲದ್ರೆ ಎಂಡ್ವರೆಗೂ ನೋಡಿದ್ರೆ ಕಂಪ್ಲೀಟಾಗಿ ನಿಮಗೆ ಸ್ಯಾಲ್ರಿ ಪೇಮೆಂಟ್ಸು ಎಲ್ಲದ್ರ ಬಗ್ಗೆನೂ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಭಾರತೀಯ ರೈಲ್ವೆ ನೇಮಕಾತಿ 2024 ಅಭ್ಯರ್ಥಿಗಳ ಸಂಪೂರ್ಣ ಕೈಪಿಡಿ. ಸೊ ಯಾವ್ಯಾವ ಪೋಸ್ಟಿಗೆ ಕರೆದಿದ್ದಾರೆ, ಏನೇನೆಲ್ಲ ಬೇಕು ಅಂತ ಹೇಳ್ತಾ ಹೋಗ್ತೀನಿ. ನೀವು ಈಗ ಆಲ್ರೆಡಿ ಅಸಿಸ್ಟೆಂಟ್ ಲೋಕೋ ಪೈಲಟ್ ಹುದ್ದೆಗೆ ಅರ್ಜಿ ಸಲ್ಲಿಸಿದ್ದಾರೆ, ಅದೇ ವಿದ್ಯಾರ್ಹತೆ ಸೇಮ್ ಇದ್ದರೆ ಆ ಟೆಕ್ನಿಷಿಯನ್ ಹುದ್ದೆಗೂ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಯಾವಾಗಿಂದ ಶುರು ಆಗುತ್ತೆ ಅಂತ ನೋಡೋದಾದರೆ ಜೂನ್ 30ನೇ ತಾರೀಕಿಗೆ ಅರ್ಜಿ ಸಲ್ಲಿಕೆ ಆರಂಭ ಆಗುತ್ತೆ ಆ್ಯಂಡ್ ಲಾಸ್ಟ್ ಡೇಟ್ ಬಂದು ಜುಲೈ 29. ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಬೇಕಂದರೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾ ಇರಿ. ಸೊ ಅಪ್ಡೇಟ್ಸ್ಗಳು ಕೊಡ್ತಾ ಹೋಗ್ತಾ ಇರ್ತೀನಿ ನಿಮಗೆ. ಆ್ಯಂಡ್ ಅದ್ರ ಜೊತೆಗೆ ಟೆಕ್ನಿಷಿಯನ್ ಗ್ರೇಡ್ 1 ಮತ್ತು ಟೆಕ್ನಿಷಿಯನ್ ಗ್ರೇಡ್ 3 ಇದೆ. ಯಾವ್ಯಾವ ರೀತಿ ಇದೆ, ವೇತನ ಶ್ರೇಣಿ ಏನು ಅಂತ ನೋಡೋದಾದರೆ ಟೋಟಲ್ ನಂಬರ್ ಆಫ್ ವೇಕೆನ್ಸಿ 323 ಇದೆ ಆ್ಯಂಡ್ ಅದಕ್ಕೆ ಪೇ ಬಂದು ಲೆವೆಲ್ 5. ಸೊ 5ನೇ ಹಂತದ ಪೇ ಇರುತ್ತೆ, ವಿಚ್ ಮೀನ್ಸ್ ಸ್ಟಾರ್ಟಿಂಗ್ ಸ್ಯಾಲರಿನೇ 29,200 ಪ್ಲಸ್ ಇರುತ್ತೆ. ಅದ್ರ ಜೊತೆಗೆ ಇತರ ಬದ್ಧತೆಗಳು ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ. ಆ್ಯಂಡ್ ಟೆಕ್ನಿಷಿಯನ್ ಗ್ರೇಡ್ 3ಯಲ್ಲಿ ವೇಕೆನ್ಸೀಸ್ ಬಂದು 6,242 ವೇಕೆನ್ಸೀಸ್ ಇದೆ. ಸೊ ದಿಸ್ ಇಸ್ ಬಿಗ್ಗೆಸ್ಟ್ ವೇಕೆನ್ಸಿ. ಆ್ಯಂಡ್ ಪೇ ಬಂದು ಲೆವೆಲ್ 2 ಪೇಮೆಂಟ್ ಇರುತ್ತೆ ಮತ್ತು ಆರಂಭಿಕ ವೇತನ 19,900 ಮತ್ತು ಅದ್ರ ಜೊತೆಗೆ ಬೇರೆ ಅಡಿಷನ್ಸ್ಗಳು ಕೂಡ ಇರುತ್ತೆ ನಿಮಗೆ. ಆ್ಯಂಡ್ ಮಾಹಿತಿ, ಕಳೆದ ಬಾರಿ 6,180 ಟೆಕ್ನಿಷಿಯನ್ ಹುದ್ದೆಗಳನ್ನ ನೇಮಕ ಮಾಡ್ಕೊಂಡಿದ್ರು. ಸೊ ಈ ಬಾರಿ ಅವಕಾಶ ಹೆಚ್ಚಾಗಿದೆ. ಸೊ ಈ ಬಾರಿ ಎಷ್ಟಾಗಿದೆ, 6,500 ಸಮಥಿಂಗ್ ಇದೆ. ಸೊ ಆ ಲಾಸ್ಟ್ ಸತಿಯಿಂದ ಈ ಸತಿಗೆ ಇನ್ಕ್ರೀಸ್ ಆಗಿದೆ. ಸೊ ನೋಡಿಕೊಂಡು ಅಪ್ಲೈ ಮಾಡ್ತಾ ಹೋಗಬೇಕು. ಹಾಗಾದರೆ ಎಜುಕೇಷನ್ ಕ್ವಾಲಿಫಿಕೇಷನ್ ಏನು ಅಂತ ನೋಡೋದಾದರೆ ಎಜುಕೇಷನ್ ಕ್ವಾಲಿಫಿಕೇಷನ್ ಬಂದು BSc, ಡಿಪ್ಲೊಮಾ, ಇಂಜಿನಿಯರಿಂಗ್ ಅಥವಾ BE, BTech ಪದವಿ ಪಡೆದಿದ್ರೂ ಆಗುತ್ತೆ. ಸೊ ಯಾರ್ಯಾರು ನೀವು ಗ್ರೇಡ್ 1 ಹುದ್ದೆಗೆ ಅಪ್ಲೈ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದೀರೋ ನಿಮ್ಮ ಎಜುಕೇಷನ್ ಕ್ವಾಲಿಫಿಕೇಷನ್ ಇದಾಗಿರಬೇಕು. BSc ಅಥವಾ ಡಿಪ್ಲೊಮಾ, ಇಂಜಿನಿಯರಿಂಗ್ ಅಥವಾ BE, BTech ಪದವಿನ ನೀವು ಹೊಂದಿದರೆ ನೀವು ಆರಾಮಾಗಿ ಗ್ರೇಡ್ 1 ಜಾಬಿಗೆ ಅಪ್ಲೈ ಮಾಡ್ಬೋದು. ಅದೇ ನೀವು ಗ್ರೇಡ್ 3 ಹುದ್ದೆಗೆ ಅಪ್ಲೈ ಮಾಡ್ತಾ ಇರೋದು ಆದರೆ 10ನೇ ತರಗತಿ SSLC ಅಥವಾ ಅಗತ್ಯತೆ ಟ್ರೇಡ್ನಲ್ಲಿ ITI ಪ್ರಮಾಣ ಪತ್ರ. ಸೊ ITI ಅವರು ಯಾರ್ಯಾರು ಹುಡುಕ್ತಾ ಇದ್ದೀರೋ ಅವ್ರುಗಳು ಕೂಡ ಅಪ್ಲೈ ಮಾಡ್ಬೋದು. ಮತ್ತು 10th ಕಂಪ್ಲೀಟ್ ಮಾಡಿದವ್ರು ಕೂಡ ಇದಕ್ಕೆ ಅಪ್ಲೈ ಮಾಡ್ತಾ ಹೋಗಬಹುದು. ಸೊ ಇದು ಬಂದು ವಿದ್ಯಾರ್ಹತೆ ಆಗಿರುತ್ತೆ. ಮತ್ತು ಪರೀಕ್ಷೆ ಯಾವ ರೀತಿಯಾಗಿರುತ್ತೆ, ಯಾವ ಫಾರ್ಮೆಟಲ್ಲಿ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ ಅಂತ ನೋಡೋದಾದರೆ ವಿಜ್ಞಾನ ಮತ್ತು ತಾಂತ್ರಿಕತೆಗೆ 35 ಅಂಕ. ಸೊ ಬೇಸಿಕಲಿ ಗ್ರೇಡ್ 1ಗೆ ಅಪ್ಲೈ ಮಾಡ್ತಿರೋರಿಗೆ ಸೈನ್ಸು ಮತ್ತು ಟೆಕ್ನಾಲಜಿ ಬೇಸ್ಡು ಕೇಳ್ತಾರೆ. ಸೊ 35 ಮಾರ್ಕ್ಸ್ ಅದೇ ನಿಮಗೆ ಹೈಯೆಸ್ಟ್ ಕ್ಯಾರಿಯಿಂಗ್ ಸ್ಲಾಟ್ ಆಗಿರುತ್ತೆ. ನೆಕ್ಸ್ಟು ಗಣಿತ, ಮ್ಯಾಥಮ್ಯಾಟಿಕ್ಸು ನಿಮಗೆ ಟೋಟಲ್ 20 ಮಾರ್ಕ್ಸಿಗೆ ಕೇಳ್ತಾರೆ. ನೆಕ್ಸ್ಟು ಕಂಪ್ಯೂಟರ್ ಜ್ಞಾನ, ಸೊ ಕಂಪ್ಯೂಟರ್ ನಾಲೆಡ್ಜ್ ಬಂದು 20 ಮಾರ್ಕ್ಸ್ ಇರುತ್ತೆ. ಸಾಮಾನ್ಯ ಬುದ್ಧಿಮತ್ತೆ ಮತ್ತು ರೀಸನಿಂಗ್ ಬಂದು 15 ಮಾರ್ಕ್ಸಿಗಿರುತ್ತೆ. ಮತ್ತು ಸಾಮಾನ್ಯ ಜ್ಞಾನ 10 ಅಂಕಕ್ಕಿರುತ್ತೆ. ಸೊ ಒಟ್ಟು ಅಂಕಗಳು 100 ಆ್ಯಂಡ್ ಡ್ಯೂರೇಷನ್ ಆಫ್ ದ ಎಕ್ಸಾಮ್ ಬಂದು 90 ನಿಮಿಷ ಇರುತ್ತೆ. ಸೊ ಇದರಲ್ಲಿ ನೀವು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ವಿಜ್ಞಾನ ಮತ್ತು ತಾಂತ್ರಿಕತೆಯ ಕಡೆಗೆ ನೀವು ಹೆಚ್ಚು ಗಮನವನ್ನು ವಹಿಸಬೇಕಾಗತ್ತೆ. ಮತ್ತು ಗ್ರೇಡ್ 3ಗೆ ಈಗ ನಾನು ಹೇಳಿದ್ದು ನಿಮಗೆ ಗ್ರೇಡ್ 1ನ ಎಕ್ಸಾಮ್ ಪ್ಯಾಟ್ರನ್ ಹೇಗಿರುತ್ತೆ ಅಂತ. ಅದೇ ಗ್ರೇಡ್ 3ದು ಎಕ್ಸಾಮ್ ಪ್ಯಾಟ್ರನ್ ಹೇಗಿರುತ್ತೆ ಅಂತ ನೀವು ನೋಡೋದಾದರೆ ಸಾಮಾನ್ಯ ವಿಜ್ಞಾನ 40 ಅಂಕಗಳಿಗಾದರೆ ಗಣಿತ 25 ಅಂಕ. ಇಲ್ಲೂ ಅಷ್ಟೇ ನೀವು ನೋಡ್ಬೋದು 40% ಆಫ್ ದಿ ಮಾರ್ಕ್ಸ್ ಇಸ್ ಕ್ಯಾರಿಡ್ ಫಾರ್ ಸಾಮಾನ್ಯ ವಿಜ್ಞಾನ. ಜನರಲ್ ಸೈನ್ಸಿಗೆ 40% ಆಫ್ ದಿ ಮಾರ್ಕ್ಸನ್ನು ಕೊಟ್ಟಿದ್ದಾರೆ. ಮತ್ತು ಸಾಮಾನ್ಯ ಬುದ್ಧಿಮತ್ತೆ ಮತ್ತು ರೀಸನಿಂಗಿಗೆ 25 ಅಂಕಗಳನ್ನ ಕೊಟ್ಟಿದ್ದಾರೆ. ಸೊ ಗಣಿತ ಮತ್ತು ಇವೆರಡಕ್ಕೂ ಸ್ವಲ್ಪ ಸಿಮಿಲರ್ ವೆಯ್ಟೇಜ್ ಇದೆ. ನೆಕ್ಸ್ಟ್ ಸಾಮಾನ್ಯ ಜ್ಞಾನಕ್ಕೆ 10 ಅಂಕ ಕೊಟ್ಟಿದ್ದಾರೆ. ಸೊ ಇದು ಅಷ್ಟೇ ಟೋಟಲ್ 100 ಅಂಕಗಳಿಗೆ ಆಗಿರುತ್ತೆ. ಆ್ಯಂಡ್ ಅರ್ಜಿ ಸಲ್ಲಿಸುವ ಮುನ್ನ ನೀವು ಫಾಲೋ ಮಾಡಬೇಕಾಗಿರೋ ಕೆಲವು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳಿದೆ. ಸೊ ಏನೇನು ಅಂದರೆ ಒಂದು ಹುದ್ದೆ ಈಸ್ ಈಕ್ವಲ್ ಟು ಕೇವಲ ಒಂದು RRB. ಸೊ ಅಭ್ಯರ್ಥಿಗಳು ಒಂದು ನಿರ್ದಿಷ್ಟ ಹುದ್ದೆಗೆ ಕೇವಲ ಒಂದು RRBಯಿಂದ ಮಾತ್ರ ಅರ್ಜಿ ಸಲ್ಲಿಸಬೇಕು. ಸೊ ಇದು ಗಮನದಲ್ಲಿಟ್ಕೊಳ್ಳಿ. ಮತ್ತು ಒಂದೇ ವೇತನ ಶ್ರೇಣಿ, ಒಂದೇ ಅರ್ಜಿ. ಈಗ ಒಂದೇ ವೇತನ ಶ್ರೇಣಿ ಉದಾಹರಣೆಗೆ ಲೆವೆಲ್ 2ದಲ್ಲಿ ವಿವಿಧ ಹುದ್ದೆಗಳಿಗೆ ಒಂದೇ ಸಾಮಾನ್ಯ ಅರ್ಜಿ ಸಲ್ಲಿಸಿದರೆ ಸಾಕು. ಸೊ ಲೆವೆಲ್ 2ಅಲ್ಲಿ ಬೇರೆ ಬೇರೆ ಜಾಬ್ಸ್ಗಳಿರುತ್ತೆ, ಪ್ರತಿಯೊಂದಕ್ಕೂ ಬೇರೆ ಬೇರೆ ಅಪ್ಲಿಕೇಶನ್ ಹಾಕಬೇಕು ಅಂತ ಏನೂ ಇಲ್ಲ. ಒಂದೇ ಅಪ್ಲಿಕೇಶನಲ್ಲಿ ಯು ಕ್ಯಾನ್ ಅಪ್ಲೈ ಫಾರ್ ಆಲ್ ದ ಅದರ್ ಥಿಂಗ್ಸ್. ನೆಕ್ಸ್ಟು ಬೇರೆ ವೇತನ ಶ್ರೇಣಿ ಈಸ್ ಈಕ್ವಲ್ ಟು ಪ್ರತ್ಯೇಕ ಅರ್ಜಿ. ಸೊ ನೀವು ಗ್ರೇಡ್ 1ಗೂ ಅಪ್ಲೈ ಮಾಡ್ತಿದ್ದೀರಾ, ಗ್ರೇಡ್ 3ಗೂ ಅಪ್ಲೈ ಮಾಡ್ತಾ ಇದ್ದೀರಾ ಅಂತಂದರೆ ಎರಡಕ್ಕೂ ನೀವು ಅರ್ಹರಾಗಿದ್ದರೆ, ಈಗ BSc ಮಾಡ್ಕೊಂಡಿರ್ತೀರಾ,
10th ಮೇಲೂ ಒಂದು ಅಪ್ಲಿಕೇಶನ್ ಇದೆ, ದೆನ್ BSc ಅಥವಾ BTech ಮೇಲೂ ಅಪ್ಲಿಕೇಶನ್ ಇದೆ. ಎರಡಕ್ಕೂ ಅಪ್ಲೈ ಮಾಡಬೇಕು ಅಂದರೆ ಎರಡಕ್ಕೂ ನೀವು ಸಪ್ರೇಟ್ ಆಗಿರೋ ಅರ್ಜಿಗಳನ್ನು ಸಲ್ಲಿಸೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಒಂದು ಹುದ್ದೆ ಈಸ್ ಈಕ್ವಲ್ ಟು ಕೇವಲ ಒಂದು RRB ಮತ್ತು ಒಂದು ವೇತನ ಶ್ರೇಣಿಗೆ ಒಂದೇ ಅರ್ಜಿ. ಬೇರೆ ವೇತನ ಶ್ರೇಣಿಗೆ ಮಾತ್ರ ಪ್ರತ್ಯೇಕ ಅರ್ಜಿಯನ್ನು ನೀವು ಸಲ್ಲಿಸಬೇಕಾಗ್ತಾ ಹೋಗುತ್ತೆ. ಮತ್ತು ಅರ್ಜಿಯನ್ನು ಎಲ್ಲಿ ಸಲ್ಲಿಸಬಹುದು? ಟೋಟಲ್ ಆಗಿ 21 RRB ವಲಯಗಳಲ್ಲಿ ಈ ಸತಿ ಅರ್ಜಿನ ಕರೆದಿದ್ದಾರೆ. ಸೊ ಬೆಂಗಳೂರು, ಚೆನ್ನೈ, ಸಿಕಂದರಾಬಾದು, ಮುಂಬೈ ಸೇರಿದಂತೆ 21 ರೈಲ್ವೆ ನೇಮಕಾತಿ ಮಂಡಳಿಗಳಲ್ಲಿ ಈ ನೇಮಕಾತಿ ನಡೆಯಲಿದೆ. ಸೊ ಕಳೆದ ಬಾರಿ ನೇಮಕಾತಿಯಲ್ಲಿ ಬೆಂಗಳೂರು ವಲಯಕ್ಕೆ 142 ಕೊಟ್ಟಿದ್ದರು. ನಿಮ್ಮ ಆಯ್ಕೆ ವಲಯವನ್ನು ಜಾಣ್ಮೆಯಿಂದ ಅರ್ಜಿಯನ್ನು ಸಲ್ಲಿಸಿ. ಯಾವ್ಯಾವ ವಲಯದಲ್ಲಿ ಎಷ್ಟೆಷ್ಟು ಬಿಟ್ಟಿದ್ದಾರೆ ಅಪ್ಲಿಕೇಶನ್ಸ್ಗಳು, ಎಷ್ಟೆಷ್ಟು ಪೋಸ್ಟಿಂಗ್ಸ್ ಇದೆ ಅನ್ನೋದನ್ನು ಚೂಸ್ ಮಾಡಿಕೊಂಡು ನೀವು ಅಪ್ಲೈ ಮಾಡಬೇಕಾಗುತ್ತೆ. ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನೆಕ್ಸ್ಟ್ ವಿಡಿಯೋಗಳಲ್ಲಿ ಯಾವ್ಯಾವ ವಲಯದಲ್ಲಿ ಎಷ್ಟೆಷ್ಟು ಪೋಸ್ಟಿಂಗ್ಸ್ಗಳಿದೆ ಅಂದ್ಬಿಟ್ಟು ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಆಗ ನಿಮಗೆ ಇದ್ರ ಬಗ್ಗೆ ಇನ್ನೂ ಐಡಿಯಾ ಬರ್ತಾ ಹೋಗುತ್ತೆ. ಆ್ಯಂಡ್ ಈ ಪರ್ಟಿಕ್ಯುಲರ್ ಅಪ್ಲಿಕೇಶನ್ಗೆ ಆಧಾರ್ ಅಥೆಂಟಿಕೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಆಧಾರ್ ದೃಢೀಕರಣ. ಸೊ ಇದು ಆಲ್ರೆಡಿ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ. ನಿಮ್ಮ 10th ಮಾರ್ಕ್ಸ್ ಕಾರ್ಡಲ್ಲಿ ಏನು ಹೆಸರಿರುತ್ತೋ ಆಧಾರ್ ಕಾರ್ಡಲ್ಲೂ ಅದೇ ಹೆಸರಿರಬೇಕು. ಈಗ ಸಪೋಸ್ 10th ಮಾರ್ಕ್ಸ್ ಕಾರ್ಡಲ್ಲಿ ನಿಮ್ಮ ನೇಮ್ ಏನಾದ್ರೂ P ಪ್ರಸಾದ್ ಅಂತ ಏನೋ ಒಂದಿತ್ತು ಅಂತ ಅಂದ್ಕೊಳ್ಳಿ. ಅದೇ ನಿಮ್ಮ ಆಧಾರ್ ಕಾರ್ಡಲ್ಲಿ ಪ್ರಸಾದ್ P ಅಂತ ಇದ್ರೂ ಸಮೇತ ಅದನ್ನು ಅವರು ತಗೊಳ್ಳೋದಿಲ್ಲ. ಸೊ ಯಾಕಂದರೆ ನೀವು ಯಾವ ರೀತಿಯಾಗಿ ನೇಮ್ ಇರುತ್ತೋ ನಿಮ್ಮ 10th ಮಾರ್ಕ್ಸ್ ಕಾರ್ಡಲ್ಲಿ ಆಧಾರ್ ಕಾರ್ಡಲ್ಲೂ ಸೇಮ್ ನೇಮೇ ಇರಬೇಕು. ಆ್ಯಂಡ್ ಜನ್ಮ ದಿನಾಂಕ ಕೂಡ ಸೇಮೇ ಇರಬೇಕು. ಇಸ್ವಿ, ಡೇಟು, ವೇರಿಯೇಷನ್ಸ್ಗಳು ಯಾವುದೂ ಆಗಿರಬಾರ್ದು, ಎರಡು ಪ್ರಾಪರಾಗಿರಬೇಕು. ಸೊ ಆಧಾರ್ ದೃಢೀಕರಣ ಇಸ್ ಮಸ್ಟ್ ಆ್ಯಂಡ್ ಶುಡ್. ಸೊ ಆನ್ಲೈನ್ ನೋಂದಣಿಗೆ ಆಧಾರ್ ಕಡ್ಡಾಯ. ಯಾಕಂದರೆ ಈಗ ನೀವು ಅಪ್ಲಿಕೇಶನ್ ಹಾಕಬೇಕು ಅಂದರೆ ಫಸ್ಟು ನೀವೇನು ಮಾಡಬೇಕಾಗುತ್ತೆ? ರಿಜಿಸ್ಟ್ರೇಷನ್ ಮಾಡಬೇಕಾಗತ್ತೆ. ಸೊ ರಿಜಿಸ್ಟ್ರೇಷನ್ ಮಾಡ್ತೀರಾ ಅಂತಂದರೆ ನಿಮ್ಮದು ಆಧಾರ್ ನೋಂದಣಿ ಕಡ್ಡಾಯ ಆಗಿರಲೇಬೇಕು. ನಾನು ಆಲ್ರೆಡಿ ಹೇಳ್ದಂಗೆ ನಿಮ್ಮ ಹೆಸರು ಮತ್ತು ಜನ್ಮ ದಿನಾಂಕ ಪಟ್ಟಿಯಲ್ಲಿರುವಂತೆ ಆಧಾರ್ ಕಾರ್ಡ್ನಲ್ಲಿಯೂ ನಿಖರವಾಗಿ ಅದೇ ಇರಬೇಕು. ಮತ್ತು ಇತ್ತೀಚಿನ ಫೋಟೋ ಮತ್ತು ಬಯೋಮೆಟ್ರಿಕ್ ವಿವರಗಳನ್ನು ಆಧಾರಲ್ಲಿ ಅಪ್ಡೇಟ್ ಮಾಡ್ಕೊಳ್ಳಿ. ಈಗ ಫಾರ್ ಎಕ್ಸಾಂಪಲ್ ತುಂಬ ಹಳೆಯದು ಫೋಟೋಸ್ ಇರುತ್ತೆ, ಯಾವುದೋ ಒಂದು 4th ಸ್ಟ್ಯಾಂಡರ್ಡೋ ಅಥವಾ 8th ಸ್ಟ್ಯಾಂಡರ್ಡಲ್ಲಿ ತೆಗ್ದಿರೋ ಫೋಟೋಸ್ ಇರುತ್ತೆ. ಸೊ ಅದನ್ನು ಬಿಟ್ಟು ಈಗ ನಿಮ್ಗೆ ಹೇಗಿದ್ರೂ ಅಪ್ಲಿಕೇಶನ್ ಶುರುವಾಗೋದಕ್ಕೆ ಇನ್ನೂ ತುಂಬ ಟೈಮ್ ಇದೆ ಅಲ್ವಾ? ಸೊ ಅಪ್ಲಿಕೇಶನ್ ನಿಮ್ಗೆ ಆಲ್ರೆಡಿ ಹೇಳ್ದಂಗೆ ಅಪ್ಲಿಕೇಶನ್ ಶುರುವಾಗೋದೇನೆ ಜೂನ್ 30ಕ್ಕೆ. ಸೊ ನಿಮ್ಮ ಹತ್ರ ಟೈಮ್ ಇದೆ. ಆ ಡ್ಯೂರೇಷನಲ್ಲಿ ನೀವು ಬೇಗನೆ ಅಪ್ಲಿಕೇಶನ್ ಲೈಕ್ ಆಧಾರ್ ಕಾರ್ಡಲ್ಲಿ ಏನೇನು ಪ್ರಾಬ್ಲಮ್ ಇದೆಯೋ ಅದನ್ನು ನೀವು ಅಪ್ಲೈ ಮಾಡ್ಕೊಂಡು ಸರಿ ಮಾಡ್ಕೊಳ್ಬಹುದು. ಇನ್ನು ಯಾರ್ಯಾರು ವೆರಿಫಿಕೇಷನ್ ಮಾಡಿಸ್ಕೊಂಡಿರಲ್ಲ ಆಧಾರ್ ಕಾರ್ಡನ್ನು ಅದನ್ನು ಸರಿ ಮಾಡ್ಕೊಳ್ಳಿ. ಆ್ಯಂಡ್ ಅಪ್ಡೇಟ್ಸ್ಗಳನ್ನ ಕೂಡ ಮಾಡ್ಕೋಬಹುದು. ಆ್ಯಂಡ್ ಅದ್ರ ಜೊತೆಗೆ ನಿಮ್ಮ ವಿದ್ಯಾರ್ಹತೆ ಆಧಾರದ ಮೇಲೆ ಹುದ್ದೆಗಳನ್ನು ಗುರುತಿಸ್ಕೊಳ್ಳಿ. ಸೊ ನಿಮ್ಮದು ಯಾವ್ಯಾವುದು ವಿದ್ಯಾರ್ಹತೆ ಇದೆ, ಕೆಲವೊಬ್ರು ಈಗ ಹೇಳೋದ್ನಲ್ಲ ITI 10th ಪಾಸು ಅಥವಾ BSc BTech ಅದ್ರ ಮೇಲೆಗಡೆ ನಿಮ್ಮದು ಯಾವ ಒಂದು ಹುದ್ದೆಗೆ ನೀವು ಅಪ್ಲಿಕೇಶನ್ ಹಾಕಬೇಕು ಅಂತ ಇದ್ದೀರೋ ಅದನ್ನು ನೀವು ಫಸ್ಟ್ ಐಡೆಂಟಿಫೈ ಮಾಡ್ಕೊಳ್ಳಿ. ಮತ್ತು ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಜುಲೈ 29 ಆನ್ಲೈನ್ ಅರ್ಜಿ ಸಲ್ಲಿಸೋದು ಶುರು ಆಗುತ್ತೆ. ಜುಲೈ 29ಕ್ಕೆ ಕೊನೆ ದಿನ, ಎಂಡ್ ಡೇಟ್ ಅವತ್ತು. ಸೊ ಎಂಡ್ ಡೇಟ್ವರೆಗೂ ಕಾಯಕ್ಕೆ ಹೋಗಬೇಡಿ, ಬೇಗ ಈಗಲೇ ಅಪ್ಲಿಕೇಶನ್ ಹಾಕ್ತಾ ಹೋಗಿ. ಸೊ ದ್ಯಾಟ್ ನಿಮಗೆ ನೆಕ್ಸ್ಟ್ ಏನೇನು ಪ್ರೋಸೆಸ್ ಇರುತ್ತೆ, ಒಂದು ಸತಿ ಅಪ್ಲಿಕೇಶನ್ ಹಾಕಿ ಬಿಟ್ಬಿಟ್ರೆ ನೆಕ್ಸ್ಟ್ ನೀವು ಎಕ್ಸಾಮಿಗೆ ಪ್ರಿಪೇರ್ ಆಗೋಕ್ಕೆ ನಿಮಗೆ ತುಂಬ ಈಸಿ ಆಗ್ತಾ ಹೋಗುತ್ತೆ. ಇಲ್ಲಾಂದರೆ ಎಕ್ಸಾಮ್ ಅಪ್ಲಿಕೇಶನ್ ಹಾಕೋದಾ ಓದೋದಾ ಅನ್ನೋ ಥರ ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಗುತ್ತೆ. ಹಾಗಾಗಿ ಆ್ಯಂಡ್ ಇದ್ರ ಜೊತೆಗೆ ನಮ್ಮ ಸ್ಟಡಿ ಸ್ಟುಡಿಯೋ ಅಕಾಡೆಮಿಯಲ್ಲಿ ನಾನೀಗ ಆಲ್ರೆಡಿ ಹೇಳ್ದಂಗೆ ಸಾಫ್ಟ್ ಸ್ಕಿಲ್ ಮತ್ತು ಲೈಫ್ ಸ್ಕಿಲ್ ಜೊತೆಗೆ ಫಿನಾನ್ಷಿಯಲ್ ಲಿಟ್ರಸಿ ಅಂದರೆ ಹಣಕಾಸು ನಿರ್ವಹಣೆ ಕ್ಲಾಸ್ಗಳನ್ನು ಶುರು ಮಾಡ್ತಾ ಇದ್ದೀವಿ. ಆ್ಯಂಡ್ ಈಚೆಗಡೆ ನೀವು ಇವೆಲ್ಲ ಕೋರ್ಸಸ್ಗಳನ್ನ ನೀವು ಮಾಡ್ತೀರಾ ಅಂತಂದರೆ ಏನಿಲ್ಲ ಅಂದರೂ ಮಿನಿಮಮ್ ನೀವು 35,000ದಿಂದ 70,000ವರೆಗೂ ಪೇ ಮಾಡಬೇಕಾಗತ್ತೆ. ಬಟ್ ನಮ್ಮ ಚಾನಲಲ್ಲಿ ನಿಮಗೆ ಈ ಎಲ್ಲ ಕೋರ್ಸ್ಗಳು ಫ್ರೀ ಆಫ್ ಕಾಸ್ಟಲ್ಲಿ ಸಿಗ್ತಾ ಹೋಗುತ್ತೆ. ಸೊ ದಿಸ್ ಇಸ್ ಕಂಪ್ಲೀಟ್ಲಿ ಫ್ರೀ ಆಫ್ ಕಾಸ್ಟ್. ಸೊ ಯಾವಾಗಿಂದ ಶುರು ಆಗುತ್ತೆ ಅಂತ ನೋಡೋದಾದರೆ ಜೂನ್ 1ನೇ ತಾರೀಕಿಂದ ಈ ಎಲ್ಲ ಕೋರ್ಸ್ಗಳು ಫ್ರೀ ಆಫ್ ಕಾಸ್ಟಲ್ಲಿ ನಿಮಗೆ ಶುರು ಆಗುತ್ತೆ. ಆ್ಯಂಡ್ ಈ ಕೋರ್ಸ್ಗಳಲ್ಲಿ ಏನೇನಿರುತ್ತೆ ಅನ್ನೋದ್ರ ಡೀಟೇಲ್ಡ್ ಇನ್ಫಾರ್ಮೇಷನ್ ಒಂದು ಓರಿಯೆಂಟೇಷನ್ ಕ್ಲಾಸಲ್ಲಿ ಕೊಡ್ತಾ ಹೋಗ್ತೀನಿ ನಾನು. ಸೊ ಆ ಓರಿಯೆಂಟೇಷನ್ ಕ್ಲಾಸ್ ಯಾವಾಗಿರುತ್ತೆ ಅಂತಂದರೆ May 31
ಸಂಡೇ ಇರುತ್ತೆ. ಸೊ ಒಂದು ಲೈವ್ ಸೆಷನ್ನಲ್ಲಿ ನಿಮಗೆ ಈ ಕ್ಲಾಸಸ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ, ಕೋರ್ಸಸ್ ಹೇಗೆ ವರ್ಕ್ ಆಗುತ್ತೆ ಅಂತ ಎಲ್ಲನೂ. ಇನ್ನು ಯಾರ್ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಬೇಕಾಗಿರೋರು ಸ್ಟಡಿ ಸ್ಟುಡಿಯೋ ಅಕಾಡೆಮಿ ಅಂದ್ಬಿಟ್ಟು ಅಂತ ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಆ ಇನ್ಸ್ಟಾ ಪೇಜ್ನ ಫಾಲೋ ಮಾಡಿ. ಅದರಲ್ಲಿ ಯಾವಾಗ ಈ ಲೈವ್ ಕ್ಲಾಸು ಟೈಮಿಂಗ್ಸ್ ಏನು ಎಲ್ಲನೂ ಮೆನ್ಷನ್ ಮಾಡ್ತಾ ಹೋಗ್ತೀನಿ. ಸೊ ಈ ವಿಡಿಯೋ ಯಾರ್ಯಾರಿಗೆ ಹೆಲ್ಪ್ಫುಲ್ ಇದೆಯೋ ಅವ್ರಿಗೆ ಶೇರ್ ಮಾಡ್ತಾ ಹೋಗಿ. ಸೊ ಮುಂದಿನ ವಿಡಿಯೋದಲ್ಲಿ ಯಾವ್ಯಾವ ವಲಯದಲ್ಲಿ ಯಾವ್ಯಾವ ಪೋಸ್ಟಿಂಗ್ಸ್ಗಳಿಗೆ ಯಾವ್ಯಾವ ಹುದ್ದೆಗಳು ಎಷ್ಟೆಷ್ಟು ಖಾಲಿ ಇದೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಆ್ಯಂಡ್ ಅದ್ರ ಜೊತೆಗೆ KSET ಆ್ಯಂಡ್ CTET, ಈಗ ಆಲ್ರೆಡಿ CTET ನೋಟಿಫಿಕೇಷನ್ ಬಿಟ್ಟಿದ್ದಾರೆ. ಸೊ ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು, ಏನೇನೆಲ್ಲ ಸಬ್ಜೆಕ್ಟ್ಸ್ನ ಚೂಸ್ ಮಾಡಬೇಕು ಅನ್ನೋದನ್ನು ಕೂಡ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.